ಇವತ್ತು ತಾಯಿ ಭುವನೇಶ್ವರಿಗೆ ನಮನ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಭುವನೇಶ್ವರಿ ಇಡೀ ಭೂಮಿಗೆ ಅಧಿಪತಿ. ಆ ತಾಯಿ ನಮ್ಮ ನಾಡಿನ ನಾಡದೇವತೆ. ಧರ್ಮ ಧಾರ್ಮಿಕವಾಗಿ ನಮ್ಮ ಭೂಮಿ, ನಮ್ಮ ಭಾಷೆ ಬಹಳ ಹಿರಿಯ ಭಾಷೆ ನಮ್ಮದು ಕೂಡ. ಅದಕ್ಕೆ ನಮ್ಮ ನೋಟ್ನಲ್ಲಿ ಕನ್ನಡ ಇದೆ. ಕನ್ನಡವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಅನೇಕ ಮಾಧ್ಯಮ ಸ್ನೇಹಿತರುಗಳು ನಾನೆಲ್ಲ ಗಮನಿಸಿದೆ. ಪ್ರಿಂಟ್ ಮಾಧ್ಯಮದಲ್ಲಿ ಬಹಳ ಚೆನ್ನಾಗಿ ಕನ್ನಡ ಇತಿಹಾಸ ಎಲ್ಲ ಕಾಲದಲ್ಲೂ ಕೂಡ ಸಾವಿರಾರು ವರ್ಷಗಳಿಂದ ಯಾವ ರೀತಿ ಕನ್ನಡನ ಉಳಿಸಿ ಬೆಳೆಸಿದ್ದಾರೆ. ರಾಜರು, ಮಹಾರಾಜರು, ಅಶೋಕ ಅವರ ಕಾಲದಿಂದ, ಸಾಮ್ರಾಟ್ ಅಶೋಕ್ ಕಾಲದ ಕೂಡ ಒಂದು ಒಳ್ಳೆಯ ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಸೊ ಎಲ್ಲ ಮಾಧ್ಯಮ ಸ್ನೇಹಿತರು, ವಿಶೇಷವಾಗಿ ಕನ್ನಡ ಮೀಡಿಯಾಗೆ ಮತ್ತು ನೀವು ಟಿವಿ ಬಹಳ ಚೆನ್ನಾಗಿ ಈ ಕನ್ನಡಕ್ಕೆ ಉಳ್ಕೊಳ್ಳೇಬೇಕು ಅನ್ನೋದನ್ನು ತೋರಿಸ್ತಾರೆ. ಮುಂದಿನ ದಿನದಲ್ಲಿ ನಾವು ಕ್ಯಾಬಿನೆಟಲ್ಲಿ ಒಂದು ಚರ್ಚೆ ಮಾಡಿ ಈ ನವೆಂಬರ್ ತಿಂಗಳಲ್ಲಿ ಎಲ್ಲ ಖಾಸಗಿ ಕಚೇರಿ, ಗೌರ್ಮೆಂಟ್ ಕಚೇರಿಗಳಿಗೆ ಕಡ್ಡಾಯವಾಗಿ ನಮ್ಮ ಕನ್ನಡದ ಬಾವುಟ ಆರಿಸಲಿಕ್ಕೆ ಸರ್ಕಾರದ ಆದೇಶವನ್ನು ಮಾಡಬೇಕು ಅಂತ ಕೂಡ ಒಂದು ಚಿಂತನೆಗೆ ಚರ್ಚೆ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅದನ್ನು ನಾವು ಚರ್ಚೆ ಮಾಡಿ ಎಲ್ಲ ತಿಳಿಸ್ತೇವೆ. ನಾಡಿನ ಮಹಾಜನತೆಗೆ ಈ ಕನ್ನಡ ರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ಸಮೃದ್ಧಿಯಿಂದ ಶುಭಾಶಯವನ್ನು ಅರ್ಪಿಸ್ತಾರೆ. ಈ ವರ್ಷ ಎಷ್ಟು ಸಮೃದ್ಧಿ ಅಂತಂದರೆ ಎಲ್ಲ ಈ ಭೂಮಿಗೆ ಬಹಳ ತಂಪನ್ನು ಉಂಟು ಮಾಡಿದೆ. ಬಾರಿ 3 ಬಹಳ ಶಾಂತಿಯಿಂದ ಈ ರಾಜ್ಯ ನಡೆದಿದೆ. ಎಲ್ಲರೂ ಕೂಡ ಈ ರಾಜ್ಯ ಅಪ್ಪಿಕೊಂಡಿದೆ. ಹೊರಗಡೆಯಿಂದ ಬಂದಂಥ ಎಲ್ಲ ಜನರು ಕೂಡ ಉದ್ಯೋಗವನ್ನು ಕೊಟ್ಟು, ಊಟವನ್ನು ಕೊಟ್ಟು, ಜಾಗವನ್ನು ಕೊಟ್ಟು ಸ್ವೀಕಾರ ಮಾಡಿದ್ದಾರೆ ನಮ್ಮ ತಾಯಿ. ಇದೇ ನಮ್ಮ ಕನ್ನಡ ತಾಯಿ ಭೂಮಿಯ ವಿಶೇಷ. ಅದರಿಂದ ನಿಮ್ಮೆಲ್ಲರೂ ಕೂಡ ನಾನು ಅಭಿನಯಿಸ್ತೇನೆ.